ಪ್ರತಿಭಟನಾ ನಿರತ ರೈತರ ಮೇಲೆ ಹಲ್ಲೆ ಆರೋಪ. ಮಾಜಿ ಸ್ಪೀಕರ್ ಬೆಂಬಲಿಗರ ವಿರುದ್ಧ ಆಕ್ರೋಶ. ಸೂಕ್ತ ಕಾನೂನು ಕ್ರಮಕ್ಕೆ ರೈತ ಸಂಘಟನೆಗಳ ಒತ್ತಾಯ. ಪಾಳುಕೊಂಪೆಯಾಗಿರುವ ಸರ್ಕಾರಿ ಆಸ್ಪತ್ರೆ ವಸತಿ ಗೃಹಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡು. ಜಾಣಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಳೆ ಎಡವಟ್ಟು. ಒಡೆದ ಕುಡಿಯುವ ನೀರು ಸರಬರಾಜು ಪೈಪ್. ಕೆರೆಯಂತಾದ ರಸ್ತೆ. ಮುಗಿದಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆಗಳು. ಮತ ಎಣಿಕೆಗೆ ಸಕಲ ಸಿದ್ಧತೆ. ತಹಸೀಲ್ದಾರ್ ಬಿಎನ್ ಸ್ವಾಮಿ. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದ ರೈತರ ಮೇಲೆ ಕಾಂಗ್ರೆಸ್ ಪಕ್ಷದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಬೆಂಬಲಿಗರು ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಅವರ ವಿರುದ್ಧ ಕಾನೂನು ರೀತಿ ಶಿಕ್ಷಿಸಬೇಕೆಂದು ಆಗ್ರಹಿಸಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಂಗಲಗುಂಟೆ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ವಿಚಾರದಲ್ಲಿ ಬಡ ರೈತರ ಜಮೀನನ್ನು ಅರಣ್ಯ ಇಲಾಖೆಯ ಜಮೀನೆಂದು ವಶಪಡಿಸಿಕೊಂಡಿದೆ. ಬಲಾಢ್ಯರ ಅಕ್ರಮ ಒತ್ತುವರಿಯ ಜಮೀನು ಇದುವರೆವಿಗೂ ತೆರವು ಮಾಡಿಸದೇ ಇದ್ದಲ್ಲಿ ನ್ಯಾಯಾಲಯವು ಅರಣ್ಯ ಇಲಾಖೆಯ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಿ ಎಂದು ಆದೇಶ ನೀಡಿದರೂ ಸಹ ಬಲಾಢ್ಯರ ಅತಿಕ್ರಮಿಸಿಕೊಂಡಿರುವ ಅರಣ್ಯ ಇಲಾಖೆಯ ಜಮೀನು ಪ್ರಭಾವಿ ರಾಜಕಾರಣಿಗಳು ಒತ್ತುವರಿ ಮಾಡಿಕೊಂಡಿದ್ದರು. ಅಧಿಕಾರಿಗಳು ತೆರವು ಮಾಡದೇ ಇದ್ದಲ್ಲಿ ರೈತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾಗ ಅಲ್ಲಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಡೆಯವರು ಎನ್ನಲಾದ ಜನರ ಗುಂಪೊಂದು ಏಕಾಏಕಿ ರೈತರ ಮೇಲೆ ಹಲ್ಲೆ ಮಾಡಿದ್ದರು. ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಇದೀಗ ರೈತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ರೈತರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ಹಾಗೂ ಸಂವಿಧಾನಕ್ಕೂ ಅಗೌರವ ತೋರಿದ ಶ್ರೀನಿವಾಸಪುರ ತಹಸೀಲ್ದಾರ್ ಅವರ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮಾಡಬೇಕು. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ತಕ್ಷಣ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರೆ, ಈಗ ನಾವು ಇಲ್ಲಿ ಸೇರೋದೇನೆಂದ್ರೆ, ಮೊನ್ನೆ 3 ದಿವಸ ಹಿಂದೆ ಶ್ರೀನಿವಾಸಪುರದಲ್ಲಿ ನಮ್ಮ ರೈತರು 1 ಎಕರೆ, 1/2 ಎಕರೆ, 2 ಎಕರೆ ಮಾಡ್ಕೊಂಡಿರಂಥ ರೈತರನ್ನ ಎಲ್ಲ ಕಿತ್ಕೊಂಡ್ಬಿಟ್ರು ಅರಣ್ಯಾಧಿಕಾರಿಗಳು. ಏನೋ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ನಿಮಗೆ ಕೊಡಂಗಿಲ್ಲ, ಇದು ಡ್ರೀಮ್ಡ್ ಫಾರೆಸ್ಟು ಆಳು ಮುಳು ಅಂತೇಳಿ ಎಲ್ಲ ಹೇಳಿ ಕಿತ್ಕೊಂಡ್ಬಿಟ್ರು. ಆದರೆ ರಾಜಕಾರಣಿಗಳು, ಮಾಜಿ ಸ್ಪೀಕರು, ಮಾಜಿ ಸಚಿವರು, ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳದೆಲ್ಲ ಸರ್ಕಾರ ಕಿತ್ಕೊಳ್ಳಲಿಲ್ಲ. ಅರಣ್ಯಾಧಿಕಾರಿಗಳು ಕಿತ್ಕೊಂಡಕ್ಕಿಲ್ಲ, ಅವ್ರಿಗೆ ಮೀಟ್ರ್ ಇಲ್ಲ, ಸರ್ಕಾರಕ್ಕೂ ಮೀಟ್ರ್ ಇಲ್ಲ. ಯಾಕಂದರೆ ಸಣ್ಣ ರೈತರು ಯಾರಿದ್ದಾರೋ 2 ಎಕರೆ ಅವರು ಬರಲ್ವಲ್ಲ. ಈ ದೊಡ್ಡ ಇವರು ರಾಜಕಾರಣಿಗಳು, ಮಾಜಿ ಸಚಿವರು ಆದರೆ ಅವ್ರು ಮುಟ್ಟಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿನ ತಾಲೂಕಿನ ದಂಡಾಧಿಕಾರಿಗಳು ಅವ್ರ ಶಾಮೀಲಾಗಿ ರೈತರಿಗೆಲ್ಲ ಕಿತ್ಕೊಟ್ಬಿಟ್ಟು ದೊಡ್ಡ ದೊಡ್ಡ ಮಾಜಿ ಸಚಿವರದ್ದು ಹಂಗೆ ಇಟ್ಟಿರೋದ್ರಿಂದ ರೈತರ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರತಿಭಟನೆ ಫಲವಾಗಿ ರೈತರ ಮೇಲೆ ರಮೇಶ್ ಕುಮಾರ್ ಗೂಂಡಾಗಳು ಹಲ್ಲೆ ನಡೆಸಿ ರೈತರನ್ನ ಅಲ್ಲಿ ಕೊಡಬಾರ್ದು ಕೆಲಸ ಕೊಟ್ಟು ಹಸಿರು ಶಾಂತಿಯುತವಾಗಿ ಮಾಡ್ತಾ ಇರೋಂಥ ಧರಣಿನ, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಕಿತ್ತೆಸಿದ್ದಾರೆ. ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಕಿತ್ತೆಸಿದ್ದಾರೆ. ಇದು ಯಾವ ಸಂಸ್ಕೃತಿ? ಆದ್ದರಿಂದ ಕೂಡಲೇ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅಲ್ಲಿರೋಂಥ ಗೂಂಡ ಥರ ವರ್ತನೆ ಮಾಡಿದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದೇ ಶ್ರೀನಿವಾಸಪುರದಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಮ್ಮ ರಾಜ್ಯ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದಾರೆ. ಸಮಯ ಇದು ಮಾಡಿ ಅಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಆದ್ದರಿಂದ ಈ ತಕ್ಷಣ ಸರ್ಕಾರ ಏನು ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಬೇಕು, ಆ ಗೂಂಡಾಗಳನ್ನ ಬಂಧಿಸಬೇಕು.
ಇನ್ನು ಸ್ಥಳಕ್ಕೆ ಬಂದ ಎಸ್ಪಿ ಕುಶಾಲ್ ಚೌಕ್ಸಿ ಅವರಿಗೆ ರೈತರು ಮನವಿ ಪತ್ರವನ್ನ ವಿತರಿಸಿ ಕಾನೂನು ಕ್ರಮ ಜರುಗಿಸುವಂತೆ ಹೇಳಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಚಿಂತಾಮಣಿ ರಘುನಾಥ್ ರೆಡ್ಡಿ, ಎಚ್ಎನ್ ಕದ್ರೇಗೌಡ, ವೆಂಕಟರಾಮಯ್ಯ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿರುವ 8 ವಸತಿ ಗೃಹಗಳು ನಿರ್ವಹಣೆಯ ಕೊರತೆಯಿಂದ ಪಾಳು ಬಿದ್ದು ಶಿಥಿಲಾವಸ್ಥೆ ತಲುಪಿರುವುದಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿವರ್ತನೆಯಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಗೌರಿಬಿದನೂರು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗೆ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ತಾಲೂಕಿನ ತೊಂಡೆಬಾವಿಯಲ್ಲಿ ನಿರ್ಮಿಸಿರುವ 8 ವಸತಿ ಗೃಹಗಳು ನಿರ್ವಹಣೆಯ ಕೊರತೆಯಿಂದ ಪಾಳು ಬಿದ್ದು ಶಿಥಿಲಾವಸ್ಥೆ ತಲುಪಿರುವುದಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿವರ್ತನೆಯಾಗಿವೆ. ತೊಂಡೆಬಾವಿ ತಾಲೂಕಿನ ಪ್ರಮುಖ ಹೋಬಳಿ ಕೇಂದ್ರ. ಇಲ್ಲಿ ಆರೋಗ್ಯ ಇಲಾಖೆಯು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆರೆದಿದೆ. ಈ ಹಿಂದೆ ಕೆಲವು ತಿಂಗಳುಗಳ ಕಾಲ ಇದನ್ನು 24/7 ಸರ್ವಿಸ್ ಕೊಡುವ ರೀತಿಯಲ್ಲಿ ಮಾಡಿತ್ತು. ಇಲ್ಲಿನ ಸಿಬ್ಬಂದಿಗೆ ಹೆಚ್ಚು ಕೆಲಸವಿಲ್ಲ ಎಂಬುದನ್ನು ನೆಪ ಮಾಡಿಕೊಂಡು ಇದೀಗ ದಿನದ ಲೆಕ್ಕಕ್ಕೆ ಸೀಮಿತವಾಗಿ ಸಾಯಂಕಾಲ 4:30ಕ್ಕೆ ಆಸ್ಪತ್ರೆಗೆ ಬೀಗ ಹಾಕಲಾಗುತ್ತದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರವನ್ನು ತೆಗೆಯುವುದೇ ಇಲ್ಲ. ಕಟ್ಟಡದ ಮುಂದೆ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಆಸ್ಪತ್ರೆಗೆ ಬೀಗ ಹಾಕಿದ ಬಳಿಕ ಇಲ್ಲಿನ ಸಿಬ್ಬಂದಿ ಸುಳಿವೇ ಇರುವುದಿಲ್ಲ. ಇಲ್ಲಿನ ವಸತಿ ಗೃಹಗಳತ್ತ ಯಾರೂ ಕಣ್ಣೆತ್ತಿ ನೋಡದೇ ಇರುವುದರಿಂದ ಇಲ್ಲಿನ 8 ವಸತಿ ಗೃಹಗಳು ಪಾಳು ಬಿದ್ದಿದ್ದು ಗೇಟುಗಳು ತುಕ್ಕು ಹಿಡಿದಿದ್ದರೆ ಬಾಗಿಲುಗಳು ಮುರಿದಿವೆ. ವಸತಿ ಗೃಹಗಳ ಒಳಗೆ ಮಧ್ಯದ ಖಾಲಿ ಸೀಸೆಗಳು ರಾರಾಜಿಸುತ್ತಿವೆ. ಕಸಕಡ್ಡಿಯಂತೂ ಕೇಳುವಂತಿಲ್ಲ. ಸಾರ್ವಜನಿಕರ ತೆರಿಗೆಯ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಿರ್ಮಿಸಿದ ಕಟ್ಟಡಗಳನ್ನು ಬಳಸದೆ ಅವುಗಳ ನಿರ್ವಹಣೆಯನ್ನ ಮಾಡದೆ ಪಾಳು ಬೀಳಲು ಬಿಡುವ ಮೂಲಕ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಇನ್ನೇನು ಲಿಂಕ್ ಬಂದಿದೆ? ಇದು 62 60 ವರ್ಷದಿಂದ ಇದೆ. ಇದ್ರಲ್ಲಿ ಯಾರು ಇಲ್ಲ, ಖಾಲಿಯಾಗಿದ್ದಾವೆ. ಮುಂಚೆ ಯಾರನ್ನ ಇದ್ರ? ಮುಂಚೆ ಇದ್ರು ನರ್ಸರೆಡ್ಡಿ, ವೈದ್ಯರೆಡ್ಡಿ, ತಿಮ್ಮರೆಡ್ಡಿ, ಡಾಕ್ಟ್ರುಗಳ. ಇದ್ರು ಮೈಸೂರಿಂದ ಬಂದು. ಇವಾಗ ಯಾವ ಡಾಕ್ಟ್ರುಗಳು ನರ್ಸುಗಳು ಯಾರು ಇರೋದಿಲ್ಲ. ಎಷ್ಟೊತ್ತವರೆಗೂ ತೆಗೆದಿರ್ತಾರೆ ಹಾಸ್ಪಿಟ್ಲ? ಸಾಯಂಕಾಲ 4 ಗಂಟೆವರೆಗೂ. 4 ಗಂಟೆವರೆಗೂ. ಆಮೇಲೆ ಬೀಗ ಹಾಕ್ಬಿಡ್ತಾರೆ. ಮತ್ತೆ ಯಾರು ಏನು ಇರಲ್ಲ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರಪ್ಪ. ಯಾವ ಊರು? ಇದೇ ಊರು. ತೊಂಡೆಬಾವಿನ? ಮನೆ ಇದೇನಾ? ಇದು ನೀರು? ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದ ಜನರ ಕುಡಿಯುವ ನೀರಿನ ಆಧಾರ ಸ್ತಂಭವಾಗಿರುವ ಜಕ್ಕಲಮಡಗು ಜಲಾಶಯ ನೀರಿನ ಪೈಪ್ಲೈನ್ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಮಾಡುವ ವೇಳೆ ಹೊಡೆದು ರಸ್ತೆಯೆಲ್ಲ ಕೆರೆಯಂತಾಗಿದೆ. ಹೌದು ವೀಕ್ಷಕರೇ, ಈ ರೀತಿ ಮಳೆ ಇಲ್ಲದೆ ನಗರವೆಲ್ಲ ಕೆರೆಯಂತಾಗಿರುವುದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ನಡೆಯುತ್ತಿದ್ದು ಅದರಲ್ಲಿ ಮೊದಲಿಗೆ ಚರಂಡಿ ಕೆಲಸ ಜೋರಾಗಿಯೇ ನಡೆಯುತ್ತಿದೆ. ಒಂದು ಚರಂಡಿ ಕಾಮಗಾರಿಗೆ ಇಟಾಚಿ ದಾರಿ ಮಾಡಿಕೊಂಡು ಹೋದ್ರೆ ಇನ್ನೊಂದು ಕಡೆ ಸಿಸಿ ಚರಂಡಿ ಕಾರ್ಯ ನಡೆಯುತ್ತಿದೆ.
ಅದರಂತೆ ಬುಧವಾರ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ದರ್ಗಾ ಮುಂದೆ ಇಟಾಚಿ ಚರಂಡಿ ಕಾರ್ಯ ಮಾಡುವ ವೇಳೆ ನಗರದ ಜನರಿಗೆ ಕುಡಿಯಲು ಜಕ್ಕಲಮಡಗು ಜಲಾಶಯದ ನೀರು ಸರಬರಾಜಾಗುವ ಪೈಪ್ ಮೇಲೆ ಇಟಾಚಿ ಹಾದು ಹೋಗಿದ್ದು ಪೈಪ್ ಹೊಡೆದು ರಸ್ತೆ ಮೇಲೆ ನೀರು ಹರಿದು ಎಂಜಿ ರಸ್ತೆ ಕೆರೆಮಯವಾಗಿ ಪರಿಣಮಿಸಿದೆ. ಆ ಕಡೆ ಝೂಮ್ ಮಾಡಿ ಯಾವ ನ್ಯೂಸ್ ಅಣ್ಣ? ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಕೂಡಲೇ ರಾತ್ರಿ ಒಳಗೆ ಇದನ್ನು ಸರಿಪಡಿಸಿ ನಗರದ ಜನರ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದಾಗಿ ಹೇಳಿದ್ದಾರೆ. ಇವತ್ತು ಏನು ಎಮ್ ಜಿ ರಸ್ತೆಯಲ್ಲಿ ಏನು ವಾಟರ್ ಪೈಪ್ಲೈನು ಡ್ಯಾಮೇಜ್ ಆಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಎಮ್ ಜಿ ರಸ್ತೆ ಇಟಾಚಿ ಡ್ರೈನ್ ಅರ್ಥವರ್ಕ್ ಮಾಡುವಾಗ ಅದು ಹಿಂದೆಯಿಂದ ಬಂದಿರೋದೆಲ್ಲ ರಸ್ತೆಯಲ್ಲಿತ್ತು ಪೈಪು. ಇಲ್ಲಿ ಆದಷ್ಟು ರಸ್ತೆ ಬದಿಯಲ್ಲಿ ಬಂದಿದೆ ಪೈಪು. ಅದು ಯಾರು JCB ಆಪ್ರೇಟ್ರಿಗೆ ಗೊತ್ತಿಲ್ದಿರ ಅದು ಅರ್ಥವರ್ಕ್ ಮಾಡುವಾಗ ಡ್ಯಾಮೇಜ್ ಆಗಿಬಿಟ್ಟಿದೆ. ಈಗ ಗುತ್ತಿಗೆದಾರರಿಗೆ ಸ್ಥಳಕ್ಕೆ ಇಮಿಡಿಯೇಟು ನನಗೆ ಮಾಹಿತಿ ಸಿಕ್ತು, ಹಂಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀನಿ. ಗುತ್ತಿಗೆದಾರನ್ನ ಅವ್ರನ್ನ ಬರಲಿಕ್ಕೆ ಕೇಳಿದ್ದೀನಿ, ಬರ್ತಾ ಇದ್ದಾರೆ. ಇವತ್ತು ನೈಟ್ ಒಳಗಡೆ ಅದನ್ನು ಸಂಪೂರ್ಣ ಏನಿದೆ ರಿಪೇರಿ ಆಗಿದೆ ಅದು ರಿಪೇರಿ ಮಾಡಿಸ್ಬಿಟ್ಟು ನಗರಕ್ಕೆ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಇದೇನಿಲ್ಲ, ಇದು ಐರನ್ ಪೈಪ್ ಆಗಿರೋದ್ರಿಂದ ಇದು ಕಾಲರ್ ಒಂದು ಜಾಯಿಂಟ್ ಮಾಡಿಬಿಟ್ಟು ಆಗಬೇಕು. ಈಗ ನೀರು ಇನ್ನೂ ಖಾಲಿ ಆಗೋದಿನ್ನ ಒಂದು ಗಂಟೆ ಕಾಲ ಆಗುತ್ತೆ. ಇದು ತಿಪ್ಪೇನಹಳ್ಳಿಯಿಂದ ಪಂಪ್ ಹೌಸ್ ಹತ್ರದಿಂದ ಹಿಡಿದು ನಗರದವರೆಗೂ ಪೈಪು ಲೋಡಿಂಗ್ ಅಲ್ಲಿದೆ. ಇದು ನೀರು ಖಾಲಿ ಆದಮೇಲೆ ಇಮಿಡಿಯೇಟ್ ಈ ರಾತ್ರಿನೇ ಅರ್ಥವರ್ಕ್ ಮಾಡಿ ನಮ್ಮ ಕಾಂಟ್ರಾಕ್ಟರ್ ಮುಖಾಂತರ ಇದೇನಿದೆ ಸರಿ ಮಾಡಿಸಿ ನಾಳೆ ನಗರಕ್ಕೆ ನೀರು ಕೊಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನು ಇಟಾಚಿ ಡ್ರೈವರ್ ನಿರ್ಲಕ್ಷ್ಯದಿಂದ ಚಿಕ್ಕಬಳ್ಳಾಪುರ ನಗರದ ಜನರ ಕುಡಿಯುವ ಜಕ್ಕಲಮಡಗು ಜಲಾಶಯದ ನೀರು ನಗರದ ಎಂಜಿ ರಸ್ತೆಯುದ್ದಕ್ಕೂ ನಿಂತಿದ್ವು. ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡಚಣೆ ಆಗಿದ್ದು ಕಂಡುಬಂತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು: BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ಡಿಸೆಂಬರ್ 12ರಂದು ಶಿಡ್ಲಘಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತಗಳ ಎಣಿಕೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ BN ಸ್ವಾಮಿ ಹೇಳಿದರು. ಇಲ್ಲಿ ನೋಡಿ ಇದು ಟೋಟಲ್ಲು
ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತಗಳ ಎಣಿಕೆಗೆ ಕೈಗೊಂಡಿರುವ ಸಿದ್ಧತೆಗಳನ್ನು ತಹಸೀಲ್ದಾರ್ ಬಿಎನ್ ಸ್ವಾಮಿ ಪರಿಶೀಲಿಸಿ ನಂತರ ಮಾತನಾಡಿದರು. 4 ಗ್ರಾಮ ಪಂಚಾಯಿತಿಗಳ ಮತಗಳ ಎಣಿಕೆ ಇಂದು ಆಗಬೇಕಾಗಿತ್ತು. ಆದರೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಸರ್ಕಾರಿ ರಜೆ ಘೋಷಿಸಿದ್ದರಿಂದ ಡಿಸೆಂಬರ್ 12ರಂದು ಮತಗಳ ಎಣಿಕೆ ನಡೆಯಲಿದ್ದು, ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ಮತಗಳ ಎಣಿಕೆಗೆ ಈಗಾಗಲೇ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, 3 ಸುತ್ತಿನ ಮತಗಳ ಎಣಿಕೆ ನಡೆಸಲು ಕ್ರಮ ಕೈಗೊಳ್ಳಲಾಗಿದ್ದು, ಮತ ಎಣಿಕೆ ಕೇಂದ್ರದಲ್ಲಿ ಅಭ್ಯರ್ಥಿ ಅಥವಾ ಅವರ ಪರವಾಗಿ ಏಜೆಂಟ್ ಮಾತ್ರ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಲರೂ ಸಹಕರಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಮತಗಳ ಎಣಿಕೆ ಕಾರ್ಯದ ವೇಳೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇಲ್ಲದಂತೆ ಅಗತ್ಯ ಪೊಲೀಸ್ ಸಿಬ್ಬಂದಿಯನ್ನು ಸಹ ನೇಮಕ ಮಾಡಲಾಗಿದೆ. ಮತಗಳ ಎಣಿಕೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗುರುತಿನ ಚೀಟಿಯನ್ನು ಧರಿಸಬೇಕೆಂದರು. 4 ಗ್ರಾಮ ಪಂಚಾಯತಿಗಳ ಚುನಾವಣೆಯ ಒಂದು ಮತ ಎಣಿಕೆಯ ಕಾರ್ಯಾಗಾರ ಇವತ್ತು ನಡೆಯಬೇಕಾಗಿತ್ತು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಸ್.ಎಂ. ಕೃಷ್ಣ ಅವರ ಅಕಾಲಿಕ ಮರಣದಿಂದಾಗಿ ಇವತ್ತು ರಜಾ ಘೋಷಣೆ ಆದ ಹಿನ್ನೆಲೆಯಲ್ಲಿ ಅದು ನಾಳೆಗೆ ಅಂದರೆ 12ನೇ ತಾರೀಕು ಡಿಸೆಂಬರ್ 2024 ಒಂದು ಮುಂದೂಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶ್ರೀನಿವಾಸ್ ಅವರು ಸ್ಥಳ ಪರಿಶೀಲನೆ ಮಾಡಿ ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪೂರ್ವ ತಯಾರಿಗಳನ್ನ ಮಾಡ್ಕೊತಾ ಇದ್ದೀವಿ. ಹಾಗೆ ಎಣಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಯೂ ರೆಡಿಯಾಗಿದೆ. ಸೊ ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆವರೆಗೂ ಎಣಿಕೆ ಕಾರ್ಯ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಂಜೆ ಆದಷ್ಟು ಬೇಗ ಮುಗಿಸುವಂತಹ ಒಂದು ನಿರೀಕ್ಷೆ ಇದೆ. ಸೊ ಎಲ್ಲ ತಯಾರಿನ ನಾವು ಮಾಡ್ಕೊಂಡಿದ್ದೀವಿ. ಸರ್, ಎಷ್ಟು ಜನ ಸಿಬ್ಬಂದಿ ನಿಯೋಜನೆ ಮಾಡಿದ್ರು? ನಮ್ಮ ಕಡ್ಡಾಯದಿಂದ ಒಟ್ಟಾರೆಯಾಗಿ ಒಂದು 30 ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದೀವಿ. ಎಲ್ಲ ಒಂದು ಸಂಬಂಧಪಟ್ಟಂತೆ ಎಣಿಕೆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕಿರ್ಬೋದು. ಹಾಗೆ ಪೊಲೀಸ್ ಸಿಬ್ಬಂದಿನೂ ಕೂಡ ಒಂದು 50ರಿಂದ 60 ಜನ ಪೊಲೀಸ್ ಸಿಬ್ಬಂದಿನೂ ಕೂಡ ಭದ್ರತೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಯಾವುದೇ ಲೋಪದೋಷಗಳಾಗಿರೋಂಥ ಹಾಗೆ ಭದ್ರತಾ ವ್ಯವಸ್ಥೆ ಲೋಪದೋಷ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಎಷ್ಟು ಸುತ್ತಿನಲ್ಲಿ ಇದು ಎಣಿಕೆ ಸರ್? ಇದು ಟೋಟಲ್ಲು 19 ಏನು ಕ್ಷೇತ್ರಗಳಿವೆ. ಸೊ ನಮ್ಮ ಒಂದು ಪ್ಲ್ಯಾನು 3 ಸುತ್ತಿನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಸಂಜೆ ಆದಷ್ಟು ಬೇಗ ನಾವು ಮತ್ತು ಎಲ್ಲ ಕ್ಷೇತ್ರಗಳದ್ದು ಮತ ಎಣಿಕೆ ಕಾರ್ಯಾಗಾರ ಮುಗಿಸ್ತೀವಿ. ಸರ್, ಮತ ಎಣಿಕೆ ಕೇಂದ್ರದಲ್ಲಿ ಇವರು ಕ್ಯಾಂಡಿಡೇಟ್ ಮಾತ್ರ ಅವ್ರ ಏಜೆಂಟ್ ಮಾತ್ರ ಪ್ರವೇಶ ಸರ್? ಕ್ಯಾಂಡಿಡೇಟ್ ಬರ್ಬೋದು, ಕ್ಯಾಂಡಿಡೇಟ್ ಇಲ್ಲ ಅಂದರೆ ಏಜೆಂಟ್, ಇಬ್ಬರಲ್ಲಿ ಒಬ್ಬರು. ಯಾಕೆಂತಂದರೆ ತುಂಬ ಅಲ್ಲಿ ಕ್ಷೇತ್ರಗಳು ಮತದಾನ ಆಗೋದ್ರಿಂದ ಸೊ ಜಾಸ್ತಿ ಜನ ಅಲ್ಲಿ ಗೊಂದಲ ಆಗುತ್ತೆ. ಹಾಗಾಗಿ ಇಬ್ಬರಲ್ಲಿ ಒಬ್ಬರನ್ನ ನಾವು ಕ್ಯಾಂಡಿಡೇಟ್ಸು ಎಲ್ಲರೂ ಬರ್ತಾರೆ ಒಳಗಡೆ, ಬಟ್ ಏಜೆಂಟ್ಸು ಅವ್ರು ಏನಾದರೂ ನೇಮಕ ಮಾಡ್ಕೊಂಡಿದ್ರೆ ಅವರು ಬರ್ತಾರೆ. ಆದರೆ ಇಲ್ಲಿ ಕೂಡ್ತಾರೆ, ಯಾರ್ದು ಮತ ಎಣಿಕೆ ಇರ್ತದೆ ಅವ್ರಿಗೆ ಸಂಬಂಧಪಟ್ಟಾಗ ಮಾತ್ರ ಅವ್ರಿಗೆ ಅಲೆ ಇರುತ್ತೆ. ಇದೇ ವೇಳೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಸ್ಟ್ರಾಂಗ್ ರೂಮ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಚುನಾವಣಾ ಶಾಖೆಯ ರಂಜಿತ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸತತ 27 ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಹಿಂದೂ ಸಂಪ್ರದಾಯವನ್ನು ಅರಿವು ಮೂಡಿಸುವ ಸಲುವಾಗಿ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು, ಶಾಲಾ ಆಡಳಿತ ಮಂಡಳಿಯೊಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತು ಒಂದು ವರದಿ. ಹೌದು, ಪ್ರತಿಯೊಬ್ಬ ತಂದೆ ತಾಯಿಯರ ಕನಸು ನನ್ನ ಮಕ್ಕಳು ರಾಧೆ ಕೃಷ್ಣನ ರೀತಿ ಹುಟ್ಟಬೇಕು, ಅಂದ ಚಂದವಾಗಿ ಕಾಣಬೇಕೆಂದು ಪೋಷಕರ ಬಯಕೆ ಆಗಿರುತ್ತದೆ. ಆದರೆ ಶ್ರೀಕೃಷ್ಣನನ್ನ ಫೋಟೋದಲ್ಲಿ ನೋಡಿಕೊಂಡು ಸುಮ್ಮನಾಗಿರುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದಂದು ಪೋಷಕರು ತಮ್ಮ ಮಕ್ಕಳಿಗೆ ರಾಧೆ ಕೃಷ್ಣನ ವೇಷಭೂಷಣಗಳನ್ನು ಧರಿಸಿ ಆನಂದಿಸುತ್ತಾರೆ. ಆದರೆ ಇಂದು ಸಂಪ್ರದಾಯವನ್ನು ಮಕ್ಕಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಶ್ರೀ ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ತಮ್ಮ ಶಾಲೆಯಲ್ಲಿ ಅಂತರ್ಶಾಲಾ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳ ವ್ಯಾಪ್ತಿಯ 100 ಶಾಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ರಾಧೆ ಕೃಷ್ಣ ಇನ್ನಿತರ ವಿಭಿನ್ನ ವೇಷಭೂಷಣಗಳನ್ನು ಧರಿಸಿ ಸ್ಪರ್ಧೆಯಲ್ಲಿ ಮಿಂಚಿದ್ರು.
ಹರೇ ರಾಮ 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 ಹರೇ ಪ್ರತಿಯೊಂದು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಈ ಥರ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಮಕ್ಕಳಲ್ಲೂ ಅದು ಅಂದರೆ ಕೃಷ್ಣನ ಬಗ್ಗೆ ಆಗಲಿ, ಸೊ ರಾಧೆ ಬಗ್ಗೆ ಆಗಲಿ ಒಳ್ಳೆ ಇನ್ಸ್ಪಿರೇಷನ್ ಬರುತ್ತೆ ಅವರಿಗೆ. ಸೊ ಚೆನ್ನಾಗಿ ಅವರೂ ಅದಕ್ಕೋಸ್ಕರ ಅಂದರೆ ನಾವು ಯಾವ ಥರ ಹೇಳ್ಕೊಟ್ಟಿದ್ದೀವೋ ಅದಕ್ಕೆ ತಕ್ಕಂಗೆ ಅವರು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಮ್ಮ ಮಗನಿಗೆ ಮತ್ತು ರಾಧೆಗೆ ಪ್ರೈಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸೊ ರಾತ್ರಿ 12 ಗಂಟೆವರೆಗೂ ಅವ್ರಿಗೆ ಆ ಡೈಲಾಗ್ಸ್ ಎಲ್ಲನೂ ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಸೊ ಒಂದು ಏನಾದರೂ ಮತ್ತೆ ಅಲ್ಲಿಗೆ ಸ್ಟಕ್ ಆದರು ಅಂತಂದರೆ ಮತ್ತೆ ಸ್ಟಾರ್ಟಿಂಗಿಂದ ಇದು ಮಾಡಿಕೊಂಡು ಪ್ರಿಪೇರ್ ಮಾಡಿದ್ದೀವಿ. ಮಾರ್ನಿಂಗ್ ಅಷ್ಟೇ ಸ್ವಲ್ಪ ಬೇಗ ಎದ್ದು ಅವರಿಗೆ ಎಲ್ಲನೂ ನೀಟಾಗಿ ಅವ್ರಿಗೆ ರೆಡಿ ಮಾಡಿ ಕರ್ಕೊಂಡು ಬಂದ್ವಿ. ಅದೇ ಥರ ಸ್ಕೂಲ್ ಕಡೆಯಿಂದನೂ ನಮ್ಗೆ ಅದೇ ಥರನೇ ಸಪೋರ್ಟ್ ಇತ್ತು. ತುಂಬ ಖುಷಿ ಆಗ್ತಾ ಇದೆ. ಸೊ ಮಗ ಜೊತೆಗೆ ರಾಧೆ ಇದ್ರೂ ಇನ್ನೂ ತುಂಬ ಚೆನ್ನಾಗಿ ಅವ್ರ ಪೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯಿತು. ನನ್ನ ಹೆಸರು ಸಪ್ನಾ ಗಣೇಶ್, ನಮ್ಮದು ಚಿಕ್ಕಬಳ್ಳಾಪುರ. ನಾನು ಈ ದಿನ ಹೊಸೂಡಿಯಾಗೆ ಬಂದಿರೋದು ಮಕ್ಕಳ ವಿವಿಧ ಬಗೆಯ ವೇಷಭೂಷಣ ಸ್ಪರ್ಧೆ, ಅಂದರೆ ಶ್ರೀಕೃಷ್ಣ ಮತ್ತು ರಾಧೆದೇ ಆಗಿರಬೇಕು. ಆ ವೇಷಭೂಷಣ ಸ್ಪರ್ಧೆಗೆ ನಾವಿಲ್ಲಿ ಸೇರಿದ್ದೀವಿ. ಹಾಗೆ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ ಇತ್ತು. ಆ ಕಂಠಪಾಠ ಸ್ಪರ್ಧೆ ಕೂಡ ನಾವಿಲ್ಲಿ ಹಲವಾರು 500-600 ಜನ ಮಕ್ಕಳು ಸೇರಿದ್ದಾರೆ. ನಾನು ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೀನಿ. ಇದು ಸತತವಾಗಿ 7ನೇ ವರ್ಷ ಇರ್ಬೋದು. ನನ್ನ ಮಕ್ಕಳನ್ನ ಇಬ್ಬರು ಹೆಣ್ಮಕ್ಕಳನ್ನು, ಒಬ್ಬರನ್ನ ರಾಧೆಯಾಗಿ ಒಬ್ಬರನ್ನ ಕೃಷ್ಣೆಯಾಗಿ ಪಾತ್ರವನ್ನು ಹಾಕಿ ಭಾಗವಹಿಸಿದ್ದಾರೆ ಅವರಿಬ್ಬರು ಈ ದಿನ. ಅವರಿಬ್ಬರು ಬಹಳ ಸುಸಂದರ್ಭ, ಇದು ಬಹಳ ಒಳ್ಳೆಯ ಸುಸಂದರ್ಭ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಶ್ರೀ ವಿಷ್ಣುಪ್ರಿಯ ಎಜುಕೇಷನ್ ಶಾಲಾ ಆವರಣದಲ್ಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದ್ದು, ಸತತ 27 ವರ್ಷಗಳಿಂದ ಈ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲೇ ಎಲ್ಲೂ ಮಾಡದ ಕಾರ್ಯಕ್ರಮ ಈ ಶಾಲೆಯಲ್ಲಿ ಮಾಡುತ್ತಿದ್ದು, ಈ ಸ್ಪರ್ಧೆಯಲ್ಲಿ 90ಕ್ಕೂ ಹೆಚ್ಚು ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ವೇಳೆ ವಿಶೇಷ ಆಹ್ವಾನಿತರು ಭಗವದ್ಗೀತೆಯ ಕುರಿತಾದ ಹಾಡುಗಳನ್ನು ಹಾಡಿ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. Hare Krishna 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 Hare 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 Ram Ram ರಕ್ಷಿತ್ ರೆಡ್ಡಿ ಮಾತಾಡ್ತಾ ಇರೋದು. ನಾವು ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ಆಡಳಿತ ಮಂಡಳಿ. ಈಗ ಸುಮಾರು 27 ವರ್ಷಗಳಿಂದ ನಾವು ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಹಾಗೂ ವೇಷ ಸ್ಪರ್ಧೆ ರಾಧಾಕೃಷ್ಣ ಅದು ನಡೆಸ್ಕೊ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಒಂದು 130 ಸ್ಕೂಲಿಂದ 140 ಸ್ಕೂಲ್ವರೆಗೂ ನಾವು ಇನ್ವೈಟ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಒಂದು 80ರಿಂದ 90 ಸ್ಕೂಲ್ ಬಂದಿದೆ. ವೇಷ ಸ್ಪರ್ಧೆಗೆ 94 ಜೋಡಿ ಅಂತಂದರೆ 185ರಿಂದ 190 ಜನದವರೆಗೂ ಬಂದಿದ್ದಾರೆ. ಇನ್ನು ಕಂಠಪಾಠ ಸ್ಪರ್ಧೆಗೆ ಅಂತಂದರೆ ಹತ್ತತ್ರ ಒಂದು 300 ಜನ ಬಂದಿದ್ದಾರೆ. ಸೊ ಇದು ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಜನಗಳಲ್ಲಿ ಈಗ ಹ್ಯೂಮನ್ ವ್ಯಾಲ್ಯೂಸ್, ಅದೇ ಧಾರ್ಮಿಕವಾಗಿ ಈಗ ಮಕ್ಕಳಿಗೆ ಏನೋ ಒಂದು ದೇವರು ಕಾರ್ಯ ಮಾಡಬೇಕು, ಅವ್ರಿಗೊಂದು ಸ್ವಲ್ಪ ಭಕ್ತಿ ಅದು ಇರಬೇಕು ಅಂತ ಹೇಳ್ಬಿಟ್ಟು ಈ ಫಂಕ್ಷನ್ ಮಾಡಬೇಕು ಅಂತ ಇಷ್ಟು ವರ್ಷಗಳಿಂದ ನಾವು ನಡ್ಸ್ಕೊಂಬಂದಿದ್ದೀವಿ. ಈಗ ಫಸ್ಟ್ ಪ್ಲೇಸ್ ತೊಗೊಂಡವ್ರಿಗೆ ಉಚಿತವಾಗಿ ಅಂದರೆ ಬೆಳ್ಳಿ ಬಹುಮಾನ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿ ಅದು ಕೊಟ್ಟಿದ್ದೀವಿ. ಬಂದವ್ರಿಗೆಲ್ಲರಿಗೂ ಕಾನ್ಸಲೇಷನ್ ಪ್ರೈಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಈಗ ಸುಮಾರು ಸ್ಕೂಲ್ಗಳು ಕೂಡ ಅಟೆಂಡ್ ಮಾಡಿದೆ. ಫಂಕ್ಷನ್ ತುಂಬ ಚೆನ್ನಾಗಿ ನಡೆದಿದೆ. ನನ್ನ ಹೆಸರು ನಮಿತಾ ಸುಪ್ರೀತ್ ಅಂತ ಹೇಳಿ, ನಾನು ದೇವನಹಳ್ಳಿ ತಾಲೂಕು ವಿಜಯಪುರದಿಂದ ಬಂದಿರೋದು. ಸೊ ನಮ್ಮ ಮಕ್ಕಳು ಬಂದು ಈ ದಿನ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಅವರು ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲು ರೋಡಹಳ್ಳಿ ಸ್ಕೂಲಿಂದ ಬಂದಿದ್ದೀವಿ. ಸೊ ಈ ವಿಷ್ಣುಪ್ರಿಯ ಟ್ರಸ್ಟ್ ಅವ್ರು ಏನು ಮಾಡ್ತಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಇವಾಗಿನ ಜನ್ರೇಷನ್ಗೆ ಇದು ನಮ್ಮದು ಹಿಂದೂ ಜನಾಂಗಕ್ಕೆ ಈ ಮಹಾಭಾರತ ಆಗಲಿ ರಾಮಾಯಣದ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ತಿಳ್ಕೊಬೇಕಾಗಿದೆ. ಸೊ ತುಂಬ ನೀಡಿದೆ ಇದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಈ ಟ್ರಸ್ಟಿಂದ ಮಾಡ್ತಾ ಇರೋದು ಒಂದು ಮಕ್ಕಳಲ್ಲಿ ಒಳ್ಳೆ ನಮ್ಮ ಸಂಸ್ಕೃತಿ, ನಮ್ಮದು ಭಾರತದ ಸಂಸ್ಕೃತಿ ಏನಿದೆಯೋ ಅದನ್ನು ಎತ್ತಿ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ. ಮತ್ತು ಏನೆಲ್ಲ ಮರೆತು ಹೋಗ್ತಿದ್ದಾರೋ ಅದನ್ನೆಲ್ಲ ಮತ್ತೆ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ನಮಗೂ. ಸೊ ಹಾಗಾಗಿ ಈ ವಿಷ್ಣುಪ್ರಿಯ ಟ್ರಸ್ಟ್ ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳೋಕ್ಕೆ
ಇಷ್ಟಪಡ್ತಿದ್ದೀವಿ. ಇವತ್ತು ಏನೆಲ್ಲ ಪುಟ್ಟ ಮಕ್ಕಳು ಕೃಷ್ಣ ಆಗಲಿ ರಾಧೆ ಆಗಲಿ ಡ್ರೆಸ್ ಹಾಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಇವಾಗ ವೆಸ್ಟರ್ನ್ ಡ್ರೆಸ್ ಏನು ಹಾಕೊತಿದ್ದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮುದ್ದಾಗಿ ಕಾಣ್ತಿದ್ದಾರೆ. ಸೊ ಹಾಗಾಗಿ ಇವಾಗ ವೆಸ್ಟರ್ನ್ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಏನಿದ್ರು ಔಟ್ಸ್ಕಟ್ ಆಗಲಿ ಇನ್ನೋದಾಗಲಿ ಈ ಹಬ್ಬ ಹರಿದಿನಗಳಲ್ಲಿ ನಮ್ದು ಏನು ಭಾರತದ ಉಡುಪು ತೊಡುಗೆಗಳು ಏನಿದೆಯೋ ಅದನ್ನು ಅಳವಡಿಸ್ಕೊಂಡ್ರೆ ತುಂಬ ಖುಷಿಯ ಉತ್ತಮ ಅನಿಸುತ್ತೆ. ಮಕ್ಕಳಲ್ಲೂ ಅದು ಜಾಗೃತಿ ಮೂಡುತ್ತೆ. ನಮ್ಮ ಹಿಂದೂಯಲ್ಲಿ ಇದೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ತಿಳುವಳಿಕೆ ಇರುತ್ತೆ. ಇನ್ನು ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆದ 27ನೇ ವರ್ಷದ ಶ್ರೀ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ವಿಜೇತರಾದ ಮಕ್ಕಳಿಗೆ ಇಬ್ಬರಿಗೆ 15 ಗ್ರಾಂ ಬೆಳ್ಳಿ, 2ನೇ ಬಹುಮಾನ ಕಂಚು, ಇನ್ನು 10 ಹಲವಾರು ಬಹುಮಾನಗಳು ನೀಡಿ ಗೌರವಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. इश्क की चाह प्यार की राह में चलना Because men will be men. Seagram's Imperial Blue packaged drinking water. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9900428841. ಹಸು ಮೇಯಿಸಿಕೊಂಡು ಮನೆ ಕಡೆ ತೆರಳುತ್ತಿದ್ದ ವ್ಯಕ್ತಿಗೆ ಕಾರು ಡಿಕ್ಕಿ ಹೊಡೆದು ಹಸು ಹಾಗೂ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ.
ಹಸು ಮೇಯಿಸಿಕೊಂಡು ಮನೆ ಕಡೆ ತೆರಳುತ್ತಿದ್ದ ವ್ಯಕ್ತಿಗೆ ಕಾರು ಚಾಲಕ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಹಸು ಹಾಗೂ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊರ್ಲಪರ್ತಿ ಗ್ರಾಮದ ಸಮೀಪದ ಮನಿಯಾರ ಮೂಡಲಹಳ್ಳಿ ಊರಿನಲ್ಲಿ ನಡೆದಿದೆ. ಗ್ರಾಮದ 65 ವರ್ಷದ ಪಾಪಣ್ಣ ಹಸುಗಳನ್ನು ಮೇಯಿಸಿಕೊಂಡು ಮನೆ ಕಡೆ ಹೋಗುತ್ತಿದ್ದ ವೇಳೆ ಎನಿಗದಲೆ ಕಡೆಯಿಂದ ಅತಿ ವೇಗದಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಪಾಪಣ್ಣ ಹಾಗೂ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ. ಏನಾಯ್ತು ಸರ್? ಅವ್ರ ಹಸುವನ್ನು ಕರ್ಕೊಂಡು ಬರ್ತಾ ಇದ್ರೆ ಕಾರಿನ ಟೆಂಪು ಬಂದು ಆಕ್ಸಿಡೆಂಟ್ ಆಗಿ ಅವ್ರ ಮೇಲೆ ಆಗೋಗಿದೆ. ಅವ್ರಿಗೆ ಗೊತ್ತಾ ಆಕ್ಷನ್ ಮಾಡಿದ್ದು? ಯಾರಿಗೆ ಆಕ್ಷನ್ ಮಾಡಿದ್ದು ಗೊತ್ತಿದೆ ನಿಮಗೆ? ನಮ್ಗೆ ಈಗಲ್ಲ ಸರ್ ಗೊತ್ತಾಗಿತ್ತು. ಇಲ್ಲಿರೋರು ಹೇಳಿದ್ರು, ಅವರೇ ಗುದ್ಕೊಂಡು ಹೊರಟೋದ್ರು ಅಂತ. ಹೌದಾ? ಅದು ಹಸುನು ಅಲ್ಲಿ ಬಿದ್ದೋಗಿದೆ. ಹೌದಾ? ಹೌದು ಸರ್. ಇವಾಗ ತಾನೇ ನಾನು ಮಾತಾಡ್ಕೊಂಡು ಹೋಗಿದ್ದು ಸರ್, ಬಸ್ ಇಳ್ಕೊಂಡು. ಅವ್ರು ನಿಮ್ಗೆ ಸಿಕ್ಕಿದ್ರಾ ಆಕ್ಷನ್ ಮಾಡಿದ್ರು? ಎಲ್ಲಿ ಸಿಕ್ಕಿಲ್ವಾ? ಇಲ್ಲ ಸರ್, ಕಾರು ಅಲ್ಲೇ ಇದೆ, ಟೆಂಪೋವನ್ನು ಹೊಡೆಬಿಟ್ಟಿದ್ದಾನೆ. ಅವ್ನು ನೋಡಿಲ್ವಾ ನೀವು? ಇಲ್ಲ ಸರ್, ನೋಡಿಲ್ಲ ಸರ್. ಅವ್ರು ಏನ್ ಕೆಲಸ ಮಾಡಿದ್ರು? ವೆಹಿಕಲ್ಸ್ ಅಲ್ಲಿ ಇಲ್ಲ ಹಸುನ್ ಕರ್ಕೊಂಡು ಬರ್ತಾ ಇದ್ರು. ಅವ್ರು ಹಸು ಸಾಕ್ತಾರಾ? ಹಸು ಹೌದಾ? ಹಸುನು ಒಂದು ಸತ್ತೋಗಿದೆ ಸರ್, ಹಸು ಮೇಲೇನು ಬಿಟ್ಬಿಟ್ಟಿದ್ದಾರೆ. ಹಸು ತೋರಿಸಿ ಸೈಡ್ ಹೋಗ್ಬೇಕಲ್ಲ, ಅರ್ಥ ಆಯ್ತು. ತೋರಿಸಿ ಹಂಗೆ ಬನ್ನಿ, ನೂ ಮಾತ್ರ ಹಿಂಗೆ ಬನ್ನಿ. ತೋರಿಸಿಮ್ಮ, ತೋರಿಸಿ. ಅದ್ರ ಮಸೂದು ಪ್ರಾಣ ಹೋಯ್ತು, ಅವ್ರ ಪ್ರಾಣನೂ ಹೋಗಿದೆ ಸರ್. ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತವಾಗಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ನಲ್ಲಿ ನಡೆದಿದೆ. ಮೃತ ಮಹಿಳೆ ಕಮತಂಪಲ್ಲಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಎಂದು ತಿಳಿದು ಬಂದಿದ್ದು, ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರನಿಗೆ ಹಾಗೂ ಹಿಂಬದಿಯ ಮಹಿಳೆಗೆ ಗಂಭೀರ ಗಾಯಗಳಾಗಿದೆ. ದುರದೃಷ್ಟವಶಾತ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ವೆಂಕಟಲಕ್ಷ್ಮಮ್ಮ ಸಾವನ್ನಪ್ಪಿದ್ದಾರೆಂದು ಮಾಹಿತಿ ದೊರೆತಿದೆ. ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇಲ್ಲ, ಈಗ ರಾಷ್ಟ್ರ ಪ್ರಶಸ್ತಿ ಪಡೆದಿರೋರು ಒಂದು, ಪಡೆದೇ ಇರೋರು ಒಬ್ಬರಿಗೆ ಕೊಟ್ಟಿರ್ತಾರೆ. ಪಡೆದೇ ಇರೋರು ಬಹಳಷ್ಟು ಜನ ಇದ್ದಾರೆ. ಸೋಮನಾಡು ದೇವನಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಜಗ್ಗಣಕ ಸಂಗೀತ ಸುಗ್ಗಿ ರಸಸಂಜೆ ಕಾರ್ಯಕ್ರಮವು ಇದೇ 28ರಂದು ಶನಿವಾರ ಮಧ್ಯಾಹ್ನ 1:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಜನಪದ ಗೀತೆಗಳ ಗಾಯನವು 6 ವರ್ಷದಿಂದ 60 ವರ್ಷ ವಯಸ್ಸಿನ ಎಲ್ಲ ಗಾಯಕರು ಭಾಗವಹಿಸಲು ಅವಕಾಶ ಕಲ್ಪಿಸಿದೆ. ನನ್ನ ಹೆಸರು ಗೋನಾಸ್ವಾಮಿ ಅಂತ, ಈ ಜಗ್ಗಣಕ ಕಾರ್ಯಕ್ರಮದ ನಿರ್ಮಾಪಕರು. ಆದ್ಮೇಲೆ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳನ್ನು ಉಳಿಸಲಿಕ್ಕಾಗಿ ಕರ್ನಾಟಕದಲ್ಲಿ ನಾವೊಂದು ಹೊಸ ಕಾರ್ಯಕ್ರಮವನ್ನು ತಂದಿದ್ದೇವೆ. ಅದರ ಹೆಸರೇ ಜಗ್ಗಣಕ. ನಮ್ಮ ಹಿರಿಯರು ಕಟ್ಟಿದಂಥ ಈ ಒಂದು ಪದಗಳನ್ನು ಉಳಿಸುವ ಸಲುವಾಗಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಜನಪದ ಕಲೆಗಳಿರುತ್ತೆ. ಹಾಗಾಗಿ ಆ ಕಲೆಗಳನ್ನು ಉಳಿಸೋದಕ್ಕಾಗಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಈಗಾಗಲೇ 2 ಕಡೆ ಈ ಕಾರ್ಯಕ್ರಮ ನಡೆದಿದೆ. ಈಗ ನಮ್ಮ ದೇವನಹಳ್ಳಿಯಲ್ಲಿ ನಡೆಯಲಿದೆ. ಈ ತಿಂಗಳ 22ನೇ ತಾರೀಕು ಆಡಿಷನ್ ಪತ್ರಕರ್ತರ ಭವನದಲ್ಲಿ, ಹಾಗೆ 28ನೇ ತಾರೀಕು ಚಿತ್ರೀಕರಣ ಇರುತ್ತೆ. ದಯಮಾಡಿ ಎಲ್ಲ ಕಲಾವಿದರು, ಯಾವುದೇ ರೀತಿಯ ಕಲಾವಿದರಾಗಲಿ ಬನ್ನಿ,
ಭಾಗವಹಿಸಿ ಈ ಕಲೆಯನ್ನು ನಾವೆಲ್ಲರೂ ಸೇರಿ ಉಳಿಸೋಣ. ನಮಸ್ಕಾರ. 28ಕ್ಕೆ ಅಂತಂದರೆ ನಮ್ಮ ವಿ ಮನೋಹರ್ ಅವರು ಬರ್ತಾರೆ, ಮತ್ತು ಮಿಮಿಕ್ರಿ ಗೋಪಿ ಅವರು ಬರ್ತಾರೆ. ಹಾಗೆ ನಮ್ಮ ತಂಡ ತುಂಬ ದೊಡ್ಡ ತಂಡ ಇದೆ. ಹಾಗೆ ಸನ್ಮಾನ್ಯ ಶಾಂತಕುಮಾರ್ ಅವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಬರ್ತಾರೆ ಸರ್. ಮುಂದಿನ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಇದೆ. ಅದಕ್ಕೆ ದೊಡ್ಡ ಬಹುಮಾನವನ್ನು ಇಟ್ಟಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ನಾನು ಅನೌನ್ಸ್ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ನಿರ್ವಾಹಕ ಮಂಜುನಾಥ್ ಹಾಜರಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ನಮ್ಮ ನುಡಿ ನಮ್ಮ ಹೆಮ್ಮೆ. ಕನ್ನಡ, ಕನ್ನಡಿಗ, ಕರ್ನಾಟಕದಲ್ಲಿ. ದೇವನಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಜಗ್ಗಣಕ ಸಂಗೀತ ಸುಗ್ಗಿ ರಸಸಂಜೆ ಕಾರ್ಯಕ್ರಮವು ಇದೇ 28ರಂದು ಶನಿವಾರ ಮಧ್ಯಾಹ್ನ 1:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಜನಪದ ಗೀತೆಗಳ ಗಾಯನವು 6 ವರ್ಷದಿಂದ 60 ವರ್ಷ ವಯಸ್ಸಿನ ಎಲ್ಲ ಗಾಯಕರು ಭಾಗವಹಿಸಲು ಅವಕಾಶ ಕಲ್ಪಿಸಿದೆ. ತಾರೀಕು 15/12/2024 ಕನ್ನಡ ಹಬ್ಬವನ್ನು ನಾವು ಇದೇ ತಾಲೂಕಿನ ಉಳ್ಳೂರ್ಕೆ ಗ್ರಾಮದಲ್ಲಿ ನಾವು ಮಾಡ್ತಾಯಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸ್ಥಾಪಕ ಅಧ್ಯಕ್ಷರು ಟಿ.ಎ. ನಾರಾಯಣಗೌಡರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಬೇಕಂತ ಮಾತಾಡಿದಾಗ ಅವರು ಕೂಡ ಭಾಳಷ್ಟು ಖುಷಿಯಿಂದ ಒಪ್ಪಿಕೊಂಡು ಬರ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ದೇವನಹಳ್ಳಿ ತಾಲೂಕಿನ ದಂಡಾಧಿಕಾರಿಗಳಂತಹ ಬಾಲಕೃಷ್ಣ ಸಾಹೇಬರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ತಾಲೂಕಿನ ಗಣ್ಯಮಾನ್ಯರು, ರಾಜಕೀಯ ವ್ಯಕ್ತಿಗಳು, ಕನ್ನಡ ಪರ ಹೋರಾಟಗಾರರು, ಚಿಂತಕರು, ಜೊತೆಗೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರಲ್ಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಇಡೀ ನಮ್ಮ ದೇವನಹಳ್ಳಿ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡೋದಿಷ್ಟೇ, ಈ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ನಾಡು ನುಡಿ ನಾವು ಬೆಳೆಸಬೇಕಾಗಿದೆ, ಉಳಿಸಬೇಕಾಗಿದೆ. ಎಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ವಿ. ಜಿಲ್ಲಾಧ್ಯಕ್ಷ ಪುರುಷೋತ್ತಮ ಹೇಳಿದ ಹಾಗೆ ಸಾಂಸ್ಕೃತಿಕ ಕಲಾ ತಂಡಗಳು, ಅಲ್ಲಿ ನಾನು ಆವಾಗಲೇ ಹೇಳಿದೆ, ಕೆಲವು ಎಲೆಮರೆ ಕಾಯಿ ಅಂತ ಇರೋಂಥ ವ್ಯಕ್ತಿಗಳನ್ನು ಮುಖ್ಯವಾಹಿನಿ ತರುವಂಥ ವಿಚಾರ ಇರ್ಬೋದು. ಅವರಿಗೆ ಅಭಿನಂದನಾ ಸಮಾರಂಭ, ಜೊತೆಗೆ ಇವತ್ತು ಚಿತ್ರನಟರು ಕೂಡ ಬರ್ತಾಯಿದ್ದಾರೆ. ಅಲ್ಲಿ ಒಂದು ಸ್ಟೇಜ್ ಮೇಲೆ ಅವರು ಕೂಡ ಅವರ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದಾರೆ. ನಾವು ಕೆಲವೊಂದು ನಾವು ಅಧ್ಯಕ್ಷರು ನಮ್ಮ ಲೋಕೇಶ್ ಅವರು ಕೂತು ಮಾತಾಡಿದಾಗ ಕೆಲವರನ್ನು ಸ್ಟೇಜಿಗೆ ಕರೆದು ನಾರಾಯಣಗೌಡರ ಕೈಯಲ್ಲಿ ಅವ್ರಿಗೊಂದು ಅಭಿನಂದನಾ ಸಮಾರಂಭ ಮಾಡಬೇಕು. ಎಂಥವ್ರಿಗೆ ಕನ್ನಡವನ್ನು ಯಾರು ಮುಂದಾಲೋಚನೆಯಾಗಿ ಬೆಳೆಸ್ತಾ ಇದ್ದಾರೆ, ಉಳಿಸ್ತಾ ಇದ್ದಾರೆ, ಅದು ಹಿತಚಿಂತಕರನ್ನು, ಜೊತೆಗೆ ರೈತರನ್ನು, ಜೊತೆಗೆ ಈ ಒಳ್ಳೆಯ ಉದ್ಯೋಗದಲ್ಲಿ ಇರುವಂಥರನ್ನು ಕರೆಸಿ ಅವರನ್ನು ಒಂದು ಅಭಿನಂದಿಸಬೇಕು ಅಂತ ಇಬ್ಬರು ಮಾತಾಡ್ಕೊಂಡಿದ್ವಿ. ಅದು ಕೂಡ ನಡೀತಾ ಇದ್ದಾರೆ. ಥ್ಯಾಂಕ್ ಯು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ನಿರ್ವಾಹಕ ಮಂಜುನಾಥ್ ಹಾಜರಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಪ್ರತಿಭಟನಾ ನಿರತ ರೈತರ ಮೇಲೆ ಹಲ್ಲೆ ಆರೋಪ. ಮಾಜಿ ಸ್ಪೀಕರ್ ಬೆಂಬಲಿಗರ ವಿರುದ್ಧ ಆಕ್ರೋಶ. ಸೂಕ್ತ ಕಾನೂನು ಕ್ರಮಕ್ಕೆ ರೈತ ಸಂಘಟನೆಗಳ ಒತ್ತಾಯ. ಪಾಳುಕೊಂಪೆಯಾಗಿರುವ ಸರ್ಕಾರಿ ಆಸ್ಪತ್ರೆ ವಸತಿ ಗೃಹಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡು. ಜಾಣಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಳೆ ಎಡವಟ್ಟು. ಒಡೆದ ಕುಡಿಯುವ ನೀರು ಸರಬರಾಜು ಪೈಪ್. ಕೆರೆಯಂತಾದ ರಸ್ತೆ. ಮುಗಿದಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆಗಳು. ಮತ ಎಣಿಕೆಗೆ ಸಕಲ ಸಿದ್ಧತೆ. ತಹಸೀಲ್ದಾರ್ ಬಿಎನ್ ಸ್ವಾಮಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.